ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮನ್ನು ಪರ್ಮನೆಂಟಾಗಿ ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಕೆಲವೊಂದು ಸಲಗಳಲ್ಲಿ ಇನ್ಸ್ಟಾಗ್ರಾಮು ಇಷ್ಟ ಆಗಲ್ಲ, ಅದರಲ್ಲಿ ಮಾಡುವಂಥ ರೀಲ್ಸುಗಳ ಇಷ್ಟ ಆಗಲ್ಲ, ನಿಮಗೆ ಡಿಲೀಟ್ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಡಿಲೀಟ್ ಮಾಡೋದು ಹೇಗೆ ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ಸಿಂಪಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ ಇನ್ಸ್ಟಾಗ್ರಾಮನ್ನು ಯಾವ ರೀತಿ ಡಿಲೀಟ್ ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಪೂರ್ಣವಾಗಿ ನೋಡಿ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ. ಪ್ರಿಯ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ಸ್ಟಾಗ್ರಾಮನ್ನು ಯಾವ ರೀತಿಯಾಗಿ ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವು ಇನ್ಸ್ಟಾಗ್ರಾಮ್ ಪೇಜನ್ನು ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮನ್ನು ಓಪನ್ ಮಾಡಿದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದಮೇಲೆ ಕೆಳಗಡೆ ಇದೆಯಲ್ಲ ಹೋಮ್ ಬಟನ್ನು, ಸರ್ಚ್ ಬಟನ್ನು, ಪ್ಲಸ್ ಬಟನ್ನು, ಹಾಗೆಯೇ ಕೆಳಮಕ್ಕದಲ್ಲಿರೋ ವಿಡಿಯೋ ಸಿಂಬಲ್ಲು, ಅದರ ಪಕ್ಕದಲ್ಲಿ ನಮ್ಮ ಪ್ರೊಫೈಲನ್ನು ಓಪನ್ ಮಾಡ್ಕೊಳ್ಳಿ. ಈ ರೀತಿ ಪ್ರೊಫೈಲ್ ಓಪನ್ ಮಾಡಿದ್ಮೇಲೆ ಈ ರೀತಿ ಒಂದು ಪೇಜಸ್ ಓಪನ್ ಆಗುತ್ತೆ. ಈ ರೀತಿ ಪೇಜಸ್ ಓಪನ್ ಮಾಡಿದ್ರೆ ಸರ್ಚ್ ಮಾಡಬೇಡಿ. ಇಲ್ಲಿ ನಮ್ಮ ಕಾಣ್ತಾ ಇದೆಯಲ್ಲ ನನ್ನ ಇದ್ರ ಮೇಲೆ, ಇಲ್ಲಿ ನೋಡಿ ಪ್ಲಸ್ಸು, ಅಟ್ಟು, ಪ್ಲಸ್ಸು, ಮೈನಸ್ಸು, ಇಲ್ಲಿ 3 ಡಾಟ್ ಬರುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪೇಜ್ ಓಪನ್ ಆಗ್ತಾ ಇರುತ್ತೆ. ಸ್ವಲ್ಪ ನಿಧಾನ ಆಗಿದೆ. ಇಲ್ಲಿ ನೋಡಿ ಅಕೌಂಟ್ ಸೆಂಟರ್ ಅಂತ ಕಾಣ್ತಾ ಇದೆಯಲ್ಲ ನಿಮಗೆ, ಫಸ್ಟ್ನೇ ಆಪ್ಷನ್ನು ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಬಂದು ಇಲ್ಲಿ ನೋಡಿ ನಿಮಗೆ ಕಾಣ್ತಾ ಇದೆಯಲ್ಲ, ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಅಂತ ಕಾಣ್ತಾ ಇದೆ ನೋಡಿ. ಆ ಪರ್ಸ್ನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪರ್ಸ್ನಲ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಕಾಣಿಸ್ತಾ ಇದೆಯಾ ನೋಡಿ, ನನ್ನ ಫೋನ್ ನಂಬರ್ ಕಾಣುತ್ತೆ, ಡೇಟ್ ಆಫ್ ಬರ್ತ್ ಕಾಣುತ್ತೆ, ಐಡೆಂಟಿ ಕನ್ಫರ್ಮೇಷನ್ ಕಾಣುತ್ತೆ, ಹಾಗೆಯೇ ಅಕೌಂಟ್ ಓನರ್ಶಿಪ್ ಆ್ಯಂಡ್ ಕಂಟ್ರೋಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮೆಮೊರೈಸಲ್ ಅಂತ ಬರುತ್ತೆ, ಡಿಆಕ್ಟಿವೇಷನ್ ಆರ್ ಡಿಲಿಟೇಷನ್ ಅಂತ ಬರುತ್ತೆ. ಟೆಂಪ್ರವರಿ ಡಿಆಕ್ಟಿವ್ ಆರ್ ಪರ್ಮನೆಂಟ್ಲಿ ಡಿಲೀಟ್ ಯುವರ್ ಅಕೌಂಟ್ ಆ್ಯಂಡ್ ಪ್ರೊಫೈಲ್ಸ್ ಅಂತ ಬರುತ್ತೆ. ನೀವು ಡಿಲಿಟೇಷನ್ ಆರ್ ಹಾಗೆಯೇ ಡಿಆಕ್ಟಿವೇಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನಿಮಗೆ ಯಾವ ಅಕೌಂಟ್ನ ಡಿಆಕ್ಟಿವೇಷನ್ ಮಾಡಬೇಕು, ಡಿಲಿಟೇಷನ್ ಮಾಡಬೇಕು ಅಂತ ಇರುತ್ತೋ ಆ ಅಕೌಂಟ್ನ ಸೆಲೆಕ್ಟ್ ಮಾಡಿಕೊಡಿ. ನಾನು ಕೆಳಗಡೆ ಇನ್ಸ್ಟಾಗ್ರಾಮನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈ ರೀತಿ ಪೇಜ್ ಓಪನ್ ಮಾಡಿದ ಮೇಲೆ ಇಲ್ಲಿ 2 ಆಪ್ಷನ್ ಬರುತ್ತೆ. ಒಂದು ಡಿಆಕ್ಟಿವ್ ಅಕೌಂಟ್ ಅಂತ ಬರುತ್ತೆ, ಇನ್ನೊಂದು ಡಿಲೀಟ್ ಅಕೌಂಟ್ ಅಂತ ಬರುತ್ತೆ. ನೀವು ಪರ್ಮನೆಂಟಾಗಿ ಡಿಲೀಟ್ ಮಾಡ್ತೀನಿ ಅಂತ ಹೇಳಿದ್ರೆ 2ನೇ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟ ಮೇಲೆ ಈ ರೀತಿ ಒಂದು ಪೇಜನ್ನು ಓಪನ್ ಆಗುತ್ತೆ. ಈ ಪೇಜು ಯಾಕೆ ಓಪನ್ ಆಗುತ್ತೆ ಅಂದರೆ, ನೀವು ಯಾವ ಕಾರಣದಿಂದ ಇನ್ಸ್ಟಾಗ್ರಾಮನ್ನು ಡಿಲೀಟ್ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಒಂದು ಕಾರಣ ಕೇಳುತ್ತೆ. ಆಗ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಕೊಡಿ. 2 ಮನಿ ಆ್ಯಡ್ಸ್ ಅಂತ ಇದೆ, ನಾನು ಅದನ್ನೇ ಕೊಡ್ತಾ ಇದ್ದೀನಿ. ಅದನ್ನು ಕೊಟ್ಬಿಟ್ಟು ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ. ಕಂಟಿನ್ಯೂ ಅಂತ ಕೊಟ್ಟ ಮೇಲೆ ಈ ರೀತಿ ಒಂದು ಬರುತ್ತೆ. ಇಲ್ಲಿ ತೋರಿಸುತ್ತೆ, ನೀವು ಖಂಡಿತವಾಗ್ಲೂ ಬರೋದಿಲ್ಲ ಅಡ್ವರ್ಟೈಸ್ಮೆಂಟ್ ಅಂತ. ನೀವು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟ ಮೇಲೆ ನಿಮಗೆ ಈ ರೀತಿ ಒಂದು ಪೇಜನ್ನು ಓಪನ್ ಪರ್ಮನೆಂಟ್ಲಿ ಡಿಲೀಟ್ ಅಕೌಂಟ್ ಅಂತ ಬರುತ್ತೆ. ಈ ರೀತಿಯಾಗಿ ನಿಮ್ಮ ಅಕೌಂಟನ್ನು ಡಿಲೀಟ್ ಮಾಡೋಕ್ಕೆ ಕಂಟಿನ್ಯೂ ಕೊಟ್ಟರೆ ಪರ್ಮನೆಂಟಾಗಿ ಡಿಲೀಟ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡಿರ್ತೀರ ದಯವಿಟ್ಟು ಶೇರ್ ಮಾಡಿ.